महाराज के श्री गुरु कोट्टूरेश्वर महाराज के ನಮ್ದು ಹರಿಹರ ಅಣ್ಣ, ದಾವಣಗೆರೆಯಿಂದ ಪಾದಯಾತ್ರೆ ಬಂದಿದ್ದು. ಪಾದಯಾತ್ರೆ ಒಳ್ಳೆ ಚೆನ್ನಾಗಿತ್ತಣ್ಣ. ದೇವ್ರ ಅನ್ಕೊಂಡಿದ್ದೆಲ್ಲ ನೆರವೇರಿಸುತ್ತದ ಅಂತ ಈ ವರ್ಷ ಪಾದಯಾತ್ರೆ ಬಂದಿದ್ದು. ಹಲೋ, ಇದು ಗಜ BGNS ಮತ್ತೆ ಸ್ವಾಗತ. ನಾವು ಇವತ್ತು ನಡ್ಕೊಂಡು ಹಾಗೆ ಇಲ್ಲಿಗೆ ಹೈನಳ್ಳಿಗೆ ಬಂದಿದ್ದೀವಿ ಹರಪನಹಳ್ಳಿಯಿಂದ. ಸೊ ಹಾಗಾಗಿ ನಾವು ಇಲ್ಲಿ ಬಂದ ಅಂತ ಇಲ್ಲಿ ಭಕ್ತಾದಿಗಳು ಎಲ್ಲರೂ ನಾವು ಬಂದಿದ್ದೀವಿ. ಇಲ್ಲ ಒಂದಷ್ಟು ಜನ, ಕಡಿಮೆ ಅಂದ್ರೆ ಒಂದು 30ರಿಂದ 40 ಜನ ಬಂದಿದ್ದಾರೆ. ಸೊ ಹಾಗಾಗಿ ಇನ್ನೂ ತುಂಬಾ ಜನ ಬರೋರಿದ್ದಾರೆ. ಬನ್ನಿ ಹೋಗಿ ಇವಾಗ ನೈಟ್ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದ್ರ ಬಗ್ಗೆ ನಾವು ಇವಾಗ ತೋರಿಸ್ತೀವಿ ನಿಮಗೆ. ಅದಷ್ಟು ನಾನು ಸ್ವಲ್ಪ ಅಲ್ಲದಲ್ಲೇ ನಾನು ಒಂದಷ್ಟು ವಿಡಿಯೋಗಳು ಮಾಡಬೇಕಾದ್ರೆ ಸ್ವಲ್ಪ ಅಷ್ಟೇ ತಕೊಂಡಿದ್ದೀನಿ. ಅಲ್ಲದಲ್ಲೇ ಸ್ವಲ್ಪ ಫುಲ್ ದಾರಿ ಪೂರ್ತಿಯಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದೊಂದು ರೀಸನ್ ಏನಪ್ಪಾ ಅಂತಂದ್ರೆ, ಇವಾಗ ನಡ್ಕೊಂಡು ಬರ್ಬೇಕಾದ್ರೆ ಫುಲ್ ಒಂದು ಮೊಬೈಲ್ ಕ್ಯಾಮ್ರಾ ಈ ಥರ ಎಲ್ಲ ಹಿಡ್ಕೊಂಡು ಈ ಥರ ಫುಲ್ ಸುಸ್ತಾಗ್ಬಿಡುತ್ತೆ ನನಗಂತೂ. ಆ ಥರ ಬರ್ಬೇಕಾದ್ರೆ ಒಂದು ನಡ್ಕೊಂಡು ಬರ್ಬೇಕಾದ್ರೆ ಕಾಲೆಲ್ಲ ಫುಲ್ಲು ನೋಯ್ತಾ ಇರೋದು, ಗೊಬ್ಬೆ ಬರೋದಾಗಿರ್ಬೋದು, ಆ ಥರ ತುಂಬಾ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೇಕಾಯ್ತು. ಹಾಗಾಗಿ ವಿಡಿಯೋನು ನಾವು ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಆದಷ್ಟು ನನ್ನ ಕೈಲಾದಷ್ಟು ಒಂದು ವಿಡಿಯೋ ಮುಖಾಂತರ ನಮಗೆ ತೋರಿಸ್ತೀನಿ. ಒಂದು ಟೆಂಪಲ್ ಇದೆ, ಆ ಟೆಂಪಲ್ ಮುಖಾಂತರ ನಿಮಗೆ ಪರಿಚಯ ಮಾಡಿಸ್ತೀನಿ. ಬನ್ನಿ ನೋಡೋಣ. ಇಲ್ಲಿ ಏರೋಣ ನೀವು ಹರಿಹರಣ. ಬರೀ ಅಧ್ಯಕ್ಷರು ಬರೋ ಅಧ್ಯಕ್ಷರು ಕಾರಣ ಇರೋದ. ಇವರು ಖಜಾಂಚಿ, ಇವರು ದಯಾನಂದ್ ಕುಮಾರ್. ಎನ್ಕೌಂಟ್ರ್ ದಯಾನಂದ್ ಅಲ್ಲ, ಅದೇ ದಯಾನಂದ ಅಂತಿದ್ರಲ್ಲ ನಿಮ್ದು ಒಬ್ಬರು. ನಾವಿವಾಗ ಐನಹಳ್ಳಿಯಿಂದ ನಾವಿವಾಗ ಕೊಟ್ಟೂರಿಗೆ ಹೋಗ್ತಾ ಇದ್ದೀವಿ. ಒಟ್ಟು ಬರ್ತೀವಿ, ಒಂದು 5 ನಿಮಿಷ ಬರ್ತೀವಿ. ಇವಾಗೆಲ್ಲ ಊಟ ಮಾಡಿದ್ದಾಯ್ತು. ಊಟ ಮಾಡ್ಕೊಂಡು ಇವಾಗ ಸ್ನಾನ ಆಯಿತು. ಸ್ನಾನ ಮಾಡ್ಕೊಂಡು ಇವಾಗ ಕೊಟ್ಟೂರಿಗೆ ಹೋಗ್ತಾ ಇದ್ದೀವಿ. ಐನಹಳ್ಳಿಯಿಂದ ಇವಾಗ ಕೊಟ್ಟೂರಿಗೆ ಹೋಗ್ತಾಯಿದ್ವಿ. ಪಾದಯಾತ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ.
ಸುಮ್ಮರ್ಲೆ ಅಲ್ಲಿ ಹೊರಗೆ ಏನ್ ಸುಮ್ಮರ ವಿಡಿಯಾನಾಗ ಸುಮ್ಮರ್ಲೆ ಹಂಗ ನಾವು ಕಲ್ತಾವಪ್ಪ. ಕೊಟ್ಟೂರುದರೆ ನಿನಗ್ಯಾರು ಸರಿಯೇ ಸರಿ ಅಂತವರ ಅಜ್ಞಾನ ರೇ ಬಹುಪರ ಹರ 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 ಮಹಾದೇವ್. ಹಾಡಿಗೆ ತಕ್ಕ ಹಂಗ ಒಂದು ಹೆಜ್ಜೆ ಹಾಕ್ರಿ. ಹಾಡಿಗೆ ತಕ್ಕ ಹಾಗೆ ಒಂದು ಹೆಜ್ಜೆ ಹಾಕ್ರಿ. ನಾವೀಗ ಕೊಟ್ಟೂರಿಗೆ ಹೋಗ್ತಾ ಇದೀವಿ. ಈಗ ಕೊಟ್ಟೂರಿಗೆ ಹೋಗ್ಬೇಕಾದ್ರೆ ಈಗ ಇಲ್ಲಿ ಊರೊಳಗೆ ಐನಹಳ್ಳಿ ಊರೊಳಗೆ ಸಿದ್ಧ ಹೋಗ್ತಾ ಇದೀವಿ. ಹಾಗಾಗಿ ಇಲ್ಲಿ ಒಳಗಡೆ ಒಂದು ಶಾರ್ಟ್ ಕಟ್ ರೂಟ್ ಇದೆ. ಆ ರೂಟಲ್ಲಿ ಒಳಗಡೆ ಹೋಗ್ಬಿಟ್ಟು ಹಂಗೆ ಮೇನ್ ರೋಡಲ್ಲಿ ಹೋಗ್ಬೋದು. ಪಾದಯಾತ್ರೆಯವರಿಗೆ ಮಾತ್ರ, ಪಾದಯಾತ್ರೆಯವರಿಗೆ ಮಾತ್ರ ಮಜ್ಜಿಗೆ ನೀರು, ಮಜ್ಜಿಗೆ ನೀರು, ಮಜ್ಜಿಗೆ ನೀರು, ಮಜ್ಜಿಗೆ ನೀರು. ಇವಾಗ ಮಜ್ಜಿಗೆ ಮತ್ತೆ ಎರಡರಲ್ಲಿ ಯಾವ್ದು ಕುಡಿಯೋದು ಬೇರೆ ಕೊಡ್ತಾರೆ. ಎಲ್ಲೆಲ್ಲಿ ಬಾಯರ್ಕಾಗತ್ತ ಅಲ್ಲೆಲ್ಲಿ ಮಜ್ಜಿಗೆ ಕೊಡ್ಕಂತ ಕೊಡ್ಕಂತ ಹೋಗ್ತಾ ಇರ್ಬೇಕು. ಯಾವಾಗ್ಲೂ ಕ್ಯಾಶ್ ಹಿಡ್ಕಂತ ಹಿಡಿದು ಅಭ್ಯಾಸ ಹಿಡಿತಿ ಅಪರೂಪ ಗಿಡಕ್ಕೆ ಹೋದ್ರಿಗೆ ಆಗಲ್ಲ. ಅದು ಒಳ್ಳಾಗ ಮೈಕ್ ನೆನಪಿರ್ಲಿ. ಅದ ಮಜ್ಜಿಗೆ ಮಸ್ತ್ ಅದಾವ. ಎಡಿಟ್ ಮಾಡ್ತೇವ ನೆನಪಿರ್ಲಿ. ಎಲ್ಲಾ ಟೈಮ್ ಹಾಕಕ್ಕಲ್ಲಪ್ಪ. ಒಂದ್ ತಿಂಗಳು ಪಕ್ಕ ಹಾಕತ್ ಮತ್ತ ಗುಡಿ ಹಾಕೋದು. ಏನಿಲ್ಲಪ್ಪ ಉಪಯೋಗಿಲ್ಲಪ್ಪ ಮಜ್ಜಿಗೆ. ಏನಿಲ್ಲ ಹೇಳಲೆ ಮಗ, ಏನಿಲ್ಲ ಉಪಯೋಗಿಲ್ಲ. ಯಾರು ಮಜ್ಜಿಗೆ ಏನ್ ಮತ್ತ ಅವ್ರ ಇದಕ್ಕ ಅವ್ರ ಭಕ್ತಿ ಅಪ್ಪ. ಅವ್ರ ಭಕ್ತಿ ಹೆಂಗೈತೆ ಅಂತ ಕೊಡ್ತಾರ. ಜಲ್ದಿ ಕುಡಿರ್ಲಿ ಅಪ್ಪ, ಮುಂದಿನ ಬೇಜಾನ್ ಐತಿ. ಕರೆಕ್ಟಾಗಿ ಬರೀ ಗುಳ್ಗಾಡ್ಸಿ ಬ್ರೋ. ಮಸಾಲ ಮಜ್ಜಿಗೆ ಸುಮ್ಮನೆ ಮಸಾಲ ಮಾಡಿ ಕುಂತಿರ್ತೈತಿ. ನೀನ್ ಗುಳ್ಗಾಡ್ಸಿಲ್ಲ ಅಂದ್ರೆ ಹಂಗತ್ತವ. ಕೆಲವೊಂದನ್ನ ಶೇಕ್ ಮಾಡಿ ಕೊಡ್ರೆ ಬಹಳ ಚೆನ್ನಾಗಿರುತ್ತೆ. ಶೇಕ್ ಪುಷ್ಪ ಅವತ್ತೆ ಅನ್ಬೇಕು ನೀನು. ಒಬ್ಬ ನಾವ್ ಮರೆ ವಿಡಿಯೋ ಮಾಡಾವತ್ತ
ಬಿಡಲ್ಲ ಹಂಗ ಚಂಡಿಗೆ ಅಲ್ಲ ಮೊಟ್ಟೆ ಕೊಡಕತ್ತಾರಲ್ಲ ಏ ಒಂದ್ರ ಎದಾಗ ಹಾಕರ್ಲಿ ಮೈಕ್ ಐತ್ಲಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಮೊಟ್ಟೆ ಕೊಡ್ತಾ ಇದಾರೆ ಮೊಟ್ಟೆ ಮೊಟ್ಟೆ ಕೊಡ ಮೊಟ್ಟೆ ಅಂತ ಅವನ ಕೊಡ್ತಾನೆ ಬತ್ತಿಗೆ ಹೋಗಿ ದೇವ್ ಮೊಟ್ಟೆ ಕೊಡ ನಾ ಹಂಗೆ ತಿಳ್ಕಾಯಿ ಬಿಡನೆ ಮೊಟ್ಟೆ ಮೊಟ್ಟೆ ಕೊಡಕಂದ್ರ ಅದ್ರ ನೋಡೋದಿ ಮೊಟ್ಟೆ ಎಲ್ಲಿ ಕೊಯ್ತಾರೆ ಪೂರ್ತಿ ಹೊಡೋದಿ ಕೈ ಬಗೆಲ್ಲ ಸೂರಾಗತ್ತೆ ಗ್ಲಾಸ್ ಹತ್ತಂದ್ರೆ ಹಂಗ ಬಂದಿರಿ ಗ್ಲಾಸ್ ತಮ್ರೋಗ ಇಲ್ಲೇನ ಕ್ಯಾಬ್ ಇದ್ದಾರೇ ಬಾಯ್ ದೇಕ್ರಿ ಬಾಯ್ ಮೊಟ್ಟೆ ಏನು ದ್ರಾಕ್ಷಿ ಯಾವಪ್ಪ ಮಿಕ್ಸ್ ಮಾಡ್ರಿ ಮಜ್ಜಿಗೆ ದ್ರಾಕ್ಷಿ ಎಣ್ಣೆ ಒಳ್ಳೆ ಮಿಕ್ಸ್ ಬರ್ತಾಡಿ ನೋಡ ಬರ್ತಾಡ ಕುಡ್ದ ಒಳ್ಳೆ ವರ್ತ ಹೊರಬಿಟ್ರ ವೈದ್ಯಕೀಯ ದ್ರಾಕ್ಷಿ ನೋಡೋದು ವೈದ್ಯಕೀಯ ದ್ರಾಕ್ಷಿ ಅಂತ ನೋಡಪ್ಪ ವೈದ್ಯಕೀಯ ದ್ರಾಕ್ಷಿ ನಮ್ ಕೈ ಫುಲ್ ಬಿಸಿ ಅದಾವ ಕೈ ನಿಮಿಷ ಸಪೋಟ ಇನ್ನೊಂದು ಸಳೆ ಒಂದ್ ಬದ್ಲಿ ಅಲ್ಲಪ್ಪ ಇಲ್ಲಪ್ಪ ಯಾಬ ಕೈ ಬಿಸಿ ಅದ ಹೊಡ್ತಾಳೆ ಅಂತ ಇನ್ನೊಳ್ಳೆ ಇದು ಅದು ಬಿಡೆ ಮಳೆ ಅದು ರವಿ ಕಡೆ ಇರೋದು ಬಿಡೆ ಮಳೆ ಮಜ್ಜಿಗೆ ಪಾಕೆಟ್ ಎಲ್ಲ ಇಲ್ಲ ನನ್ನ ಕೈ ಕೊಟ್ಟೆ ನೀನು ಅಲ್ಲೇ ಇಲ್ಲೇ ಕ್ಯಾಮರಾಮನ್ ಆಗ ನಾನು ಪಾಪ ಹೊಟ್ಟು ಇಲ್ಲಿ ಐಡ ಮಾಡ್ತೇನೆ ಪಾ ಓಡಿ ಹೆಂಗ್ ತಿನ್ಬೇಕು ನನ್ನ ಸಪೋರ್ಟ್ ನನ್ನ ಬೆಂಬಲಕ್ಕಾಗಿ ಈ ಕಡೆ ಮಾತಾಡ್ತೇನೆ ಕ್ಯಾಮ್ರಾ ಕಡೆ ಬಗ್ಗೆ ಆನ್ ಆಯ್ತಲ್ಲ ಕ್ಯಾಮ್ರಾ ಮೈಕ ಮಾತಾಡ ಲೇ ಆ ನಾಯಿನ ಬರ್ಕೊಂತಲೇ ನೀವು ಕೊಡ್ತೀರಿ ಏನಲ್ಲ ಅಂತ ಪಾಪ ಬರ್ಗೇಟ್ ಇದೇನ್ಲೇ ಇದು ನಡೆಯುವಂತ ಭಕ್ತರು ದೃಶ್ಯವಂತ ಹೊಸದಲ್ಲಿ ನಮ್ಮ ಹುಡುಗ ಬಿಸಿ ಆಗಿದ್ರೆ ಅವನಿಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೀನಿ ನಮ್ಮ ಹುಡುಗ ಎಲ್ಲೋ ಕಾಣದಿರೋ ಎಲೆ ಮರಿ ಕಾಯ್ತಾರ ಏನೋ ಅವನಿಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡ್ತಿದ್ದಾರೆ ಪದಾರ್ಥಗಳನ್ನ ಅವ್ರಿಗೆ ಕೊಟ್ಟಂತ ಭಸ್ಮಗಳನ್ನ ಎಲ್ಲ ಅವ್ನು ಇವ್ನಿಗೆ ಬೆನ್ಗಾವಲಾಗಿ ನೆರಳಂತೆ ಕಾರಣ ಇರ್ತಾ ಇದಾರೆ. ಅವ್ರ ಹೆಸರು ಏನಂದ್ರೆ ರವಿಕುಮಾರ್ ಅಂತ. ನೀವು ನೋಡಿರ್ಬೋದು ಇಂಟರ್ನೆಟ್ ಆಗಿರುವಂತ ಸೂಪರ್ ಹಿಟ್ ಆಗಿರುವಂತ ಕಾಲು ಕಬ್ಬಣ ಇದ್ದಂಗೆ ಒಂದೇ ತಂಗಿ ಬರ್ತಾವ ನೋಡ್ರಿ. ಬೆಳಗಿನ ಜವಾನೆಲ್ಲ ರಾತ್ರಿ ಎಲ್ಲ ಇಟ್ಟ ಅಂದ್ರೆ ಮುಗಿದ ಕಾಲನ ಅವೆಲ್ಲ ಒಂದ್ಸರಿ ರೆಸ್ಟ್ ಕೊಟ್ಟದು ಮತ್ತೆ ನಡಿಬೇಕು ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ 10 ರಿಂದ 15 ನಿಮಿಷ ಬೇಡ, ಮಿನಿಮಮ್ ಒಂದು 2-3 ಕಿಲೋಮೀಟರ್ ನಡಿಬೇಕು. ಅವಾಗ ಕಾಲು ಒಂದ್ ಲೆಕ್ಕಕ್ಕೆ ಬರ್ತವೆ. ಬಟ್ ಇವನೆಲ್ಲ ಇವನ್ ಹಂಗಲ್ಲ, ನೋಡ್ಬೋದು ಕಪ್ಪಳ ಇದ್ದಂಗೆ ದೇಸಿ ಪ್ರತಿಭೆ ನೋಡಿ. ಲೈಕ್ ಮಾಡಿ. ಇನ್ಮೇಲೆ ಹ್ಯಾಂಡ್ ಓವರ್ ನಮ್ಮ ಹುಡುಗ ಹೋಗುತ್ತೆ. ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾನೆ ನಮ್ಮ ಹುಡುಗ, ಬಹಳ ಇಷ್ಟಪಟ್ಟು ಮಾಡ್ತಾ ಇದ್ದಾನೆ. ಏನು ಸಹಕಾರ ಪ್ರೀತಿ ಎಲ್ಲವನ್ನು ಕೊಟ್ರೆ ಅವನಿಗೂ ಇನ್ನೂ ಇದೇ ತರ ಒಂದಿಷ್ಟು ವಿಡಿಯೋಗಳಾಗಿರ್ಬೋದು, ಕಂಟೆಂಟ್ಗಳಾಗಿರ್ಬೋದು ಸಿಗುತ್ತೆ. ಎಲ್ಲರೂ ಪ್ರೋತ್ಸಾಹ ಮಾಡಿ, ಆದಷ್ಟು ಅವನಿಗೆ ಸಪೋರ್ಟ್ ಮಾಡಿ. ಬಾಯ್. ನಿಮ್ ಕೈಲೂ ನಿಮ್ಮ ಕೊನೆದಾಗ ಒಂದು ರಿಕ್ವೆಸ್ಟ್, ಏನಿಲ್ಲ ನಿಮ್ ಕೈಲೂ ಸಾಧ್ಯ ಆದ್ರೆ ಫ್ರೀ ಟೈಮ್ ಸಿಕ್ಕರೆ ಎಲ್ಲ ಫ್ಯಾಮಿಲಿ ಜಂಜಾಟಗಳನ್ನ, ಹೊರಗಿನ ಪ್ರಪಂಚನ, ದಿನನಿತ್ಯ ಅಂದ್ಮೇಲೆ ಕಾರ್ಯ ಕೆಲಸ ಎಲ್ಲ ಇದ್ದಾವೆ, ಎಲ್ಲವನ್ನು ಬಿಟ್ಟು ಫ್ರೆಂಡ್ಸ್ ಜೊತೆ ಒಂದ್ 3-4 ದಿನ ಫ್ರೀ ಆಗಿ ದೇವ್ರ ಭಕ್ತಿಗೆ ಉಡಿಪಿಟ್ಟು ನಡ್ಕೊಂಬನ್ನಿ. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಜೀವನದಲ್ಲಿ ಎಲ್ಲಾನು ಕಲಿತಿರ್ತೀವಿ, ಇಲ್ಲಿ ಬಂದ್ರೆ ಇಲ್ಲಿ ಕಲಿಯೋದೊಂದಿರುತ್ತೆ ನೋಡಿ. ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಹೆಂಗಿರುತ್ತೆ ಏನಂತ. 1 ವರ್ಷ ಬಂದ್ರೆ ನೀವೇ ಬಿಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಇಷ್ಟೇ. ನೀವು ಟೈಮ್ ಸಿಕ್ಕರೆ ಪಾದಯಾತ್ರೆ ಬನ್ನಿ. ಶ್ರೀಗುರು ಕೊಟ್ಟರೇಶ್ವರನಿಗೆ ಅವನ ಆಶೀರ್ವಾದಕ್ಕೆ, ಅವನ ಇದಕ್ಕೆ ಬೆಲೆವಾಗಿ ಅವನ ಆಶೀರ್ವಾದಕ್ಕೆ ಋಣಿಯಾಗಿ ಅಂತ ಕೇಳ್ಕೊಳ್ತೇನೆ ಅಷ್ಟೇ. ಪಡ್ಕೊಳ್ಳಿ ಅಂತ. ಡಿಸ್ಕನೆಕ್ಟ್ ಆಗತ್ ಮುಂದೆ ಬರ ಮೂರ್ ನಿಮಿಷ ಬಿಡತ್ತವೆ. ಸ್ವಲ್ಪ ಹೊತ್ತು ನಮ್ ಫ್ರೆಂಡೇ ಮಾತಾಡ್ತಾನೆ, ಯಾಕಂದ್ರೆ ನನ್ನ ಕೈ ಫುಲ್ ಬಿಸಿ ಆಗ್ಬಿಟ್ಟಿದಾವೆ ತಿನ್ನೋದ್ರಲ್ಲಿ. ಹಂಗಂತ ನಾನ್ ತಿಂಕದ ನೋಡಿ. ಏನೋ ಪಾಪ ನಮ್ಮ ಹುಡುಗ ಬಹಳ ಎಲ್ಲಿದ್ದಾರೆ. ನಮ್ಮ ಹುಡುಗ ಬಹಳ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನಿಗೋಸ್ಕರ ಒಂದೆರಡು ನಮ್ ಕೈಯಲ್ಲಿ ಕೊಟ್ಟೂರು ಬಸವಣ್ಣ ಇದಾರೆ. ಸಿಹಿ ಮಾತುಗಳನ್ನ ಹೇಳೋಣ ಅಂತ ನಾನು ಇದು ಮಾಡಿದೆ. ಇವ್ ಬಿಟ್ರೆ ನಮಗೆ ಸರಿ ಇಲ್ಲ. ಮಾತ್ ಕೇಳಣ ಬಾರ್ಲೇ ವಿನಾಯಕ ಹೊರಗೆ ಬಂದಾರ ಏನಾಗ ನಿಮ್ಮ ಹತ್ರ ಒಟ ಅಂದ್ರೆ ನಾನು ಇದೆ ಬೈರ್ಬಿಡಲಿ.
ನಮ್ ಕೈ ಎಲ್ಲ ಫುಲ್ ಬಿಸಿ ಆಗಿದಾವೆ, ಅದಕ್ಕೆ ಒಂದೇ ಕೈ ತಿರ್ತಾವೆ. ನಿನಗೆ ಒಂದ್ ಬಿಸಿ ಮಾಡ್ಕೊಂಡ ಅಲ್ಲಿ ಇಸ್ಕೊಂಡ್ ಅದಕ್ಕೊಂದು ಅಲ್ಲ ಕುಂತ ತಿನ್ಬೇಕಲ್ಲ. ಅಲ್ಲೊಂದ್ ಬ್ಯಾಚ್ ಐತಿ ಈಗ, ಮುಗಿಸ್ಬೇಕು. ಓ ಕವಳ ಬಾಯ್ಸ್, ಅಲ್ಲೊಂದ್ ಬ್ಯಾಚ್ ಐತಿ ಈಗ. ಕೊಳ್ಳಿಲ್ಲ ಅಷ್ಟೊಂದು ಕೈ ಅಂದ್ರ ಖಾಲಿ ಮಾಡ್ಬೇಕು ಬೇಗ ಬೇಗ. ಬೇಕಾ ಮಜ್ಜಿಗೆ? ಹಾ ನಾ ಮಜ್ಜಿಗೆ ಕುಡಿತೀನಿ. ಸಮಯ ನಾ ಮಜ್ಜಿಗೆ ಕುಡ್ತೀಯ? ನೀನ್ ಕುಡಿತೀಯ? ನಾ ಕುಡಿತ ಮಜ್ಜಿಗೆ. ಹಾ ನಮ್ ಹಿಡ್ಕಂಗ ಆತಮ್ಮ, ಬರಬಾರ ತಿನ್ಬೇಕು ಬರಬಾರ ಮೆಲ್ಲಕ್ ತಿನ್ನಲ್ಲ ಅದನ್ನ. ಒಳ್ಳೆ ವಿಭೂತಿ ಐತಿ, ಮತ್ತೆ ವಿಭೂತಿ ಐತಿ, ವಿಭೂತಿನೂ ಐತಿ, ಅದನ್ನು ಐತಿ. ಏನ್ ಇವ್ ಹೊತ್ಕೊಂಡ್ ಬಡ ಮೆಮೊರಿ ಫುಲ್ ಸುಮ್ ಸುಮ್ನ ಓಡ್ಸಮೆ ಕೊಟ್ಟರೇಶ್ವರ ಮಹಾರಾಜ್ಗೆ ಕೊಟ್ಟರೇಶ್ವರ ಮಹಾರಾಜ್ಗೆ ಕೊಟ್ಟರೇಶ್ವರ ಮಹಾರಾಜ್ಗೆ ಗಾಡಿ ಗಿಡ ಬಾರ್ತಾನೆ ಹೋದ್ರ ಮುಂದ್ ಗಾಡಿ ಎಲ್ಲರೂ ಬಂದ್ಬಿಡಿ. ಏ ಅದು ಫ್ರಂಟ್ ಮಾಡ ನೋಡ, ಈಗ ಆನ್ಬಿಡ ನೋಡು. ಹೆಂಗ್ ಮಾಡಿ ಏ ಗಜ ಬಾರ ಅಕಡೆ ಕಲಂಗಡಿ ಕೊಡ್ಕೊಂತಾರ ಹಂಗ ಬರ್ತಾಕ ಬೀದರ್ ರೋಡಿ ಉಕ್ಕಂತ ಹೋಗ್ಬಿಡ್ರಿ. ಏನ್ ಅಂತ ಬಾ ಹೇಳ್ತಾನೆ. ಮತ್ತ ರೋಡಿ ಹೋಗ್ರಿ, ಕಂಡ್ರ ಮೈ ಮೇಲೆ ಹೋಗ್ರಿ. ಮೊದ್ಲ ಚಡ್ಡಿ ಆದ್ರ ಶಾಲೆ ಇರ್ತಾವಲ್ಲ ಅವನ ಕೊಡ್ತಾರ. ನೋಡ್ಕೊಂಡ್ ಬರ್ರಿ ಎಲ್ಲಾರು. ಬಾ ಗಾಡಿ ಗಿಡಿ ನೋಡ್ಕೊಂಡ್ರೆ ಕೇರ್ಫುಲ್ ಬರ್ರಿ. ನೋಡ ಇಲ್ಲೇ ವಿಡಿಯೋ ಮಾಡೋಣ, ಗಾಡಿ ನೋಡಲ್ಲ. ನಿಮಗೆ ಹೇಳ್ದ ಬುದ್ಧಿ ಮಾಡೋಣ ಯಾರಿಗ ಒಂದೊಂದ್ ತಾಡ್ರಿ ಎಲ್ಲರೂ ನಮ್ ನಾಗ ಬಂದ್ಬೇಕಾರೆ. ಕಲ್ಲಂಗಡಿ ಸಿಕ್ತ ಇವಾಗ ಚೆನ್ನಾಗೈತೆ, ಸ್ವೀಟ್ ಐತೆ, ಸ್ವೀಟ್ ಐತಿ. ಜನ ಸ್ವೀಟ್ ಅದರ್ಲೆ ನೀವು ಗೊತ್ತಲ್ಲ ಸರ್. ಇವ್ ನಾಗೆಲ್ಲೋದ ಕ್ಯಾಮ್ರಾನ ಆಯ್ತಾ ಇಲ್ಲ ರೆಡದೆ ತಿನ್ನ ಬರಾಬರ ಆಗ್ತದ. ಇನ್ನೊಂದ್ ಬರತ್ತೆ ನಾ ತಿನ್ನಕ್ ಒಲ್ಲ ತಿನ್ನ ಕೊಡೋಣ ಅಂದ್ರ ನೀನ್ ಯಾಕೆ ಆಡ್ತಾವ ಒಂದ್ ತಗೋಬೇಕು. ಅವನ್ ಬೇಕಂತಲ್ಲ ಅವನಿಗೆ ಬೇಕಾದ್ರೆ ತಗೊಂಬಕಲೆ. ಕೇಕಿ ಹೊಡೆ ಬಂದ ನನಗಂತ ಮರ್ಲಿ ಅದ್ ಬೆಕ್ ಮಾಡ್ತಾರ ಗೊತ್ತ, ಹಂಗ್ ಮಾಡಕೊಂತಾನ. ಆ ಜಾಗ ನೀವು ನೋಡ್ಬೇಕಾಯ್ತಲ್ಲ, ಹೋದ್ ರೊಕ್ಕಿದ್ದೈತೆ ಭೂಮಿ ಭಾರ ಕಮ್ಮಿ ಆಗತ್ತೆ. ನೀವು ನೋಡ್ಬೇಕಾಯ್ತು ಪಾಪ ಅಮ್ಮಾಕ್ ಒಂದ್ ಜೀವ, ಎಷ್ಟ ಹುಡುಗಿನ ಜೀವನ ಬರ್ಬೋದು. ಸುರ ಸುಂದರ. ಹಾ ಬರ್ರಿ ಬರ್ರಿ ಹೋರಿ ಹೊಡ್ಕೊಂಡವ್ರಿ ಯಾರ್ಯಾರು ಬಿಟ್ಕೊಂಡ್ರಿ. ಮತ್ತೆ ಏನ್ರ ಆಯ್ತಾ ನೋಡು. ಅಲ್ಲಿ ತೋರ್ಸ್ತೇನ ಹಿಂಗ ತೋರ್ಸದ, ಹಿಂಗ ತೋರ್ಸದ ತಿನ್ನಾರ ಒಣ ನಿನಗೆ ಆಟ ಇರೋದ್ ಮತ್ ನಿನಗೆ ಹಿಂಗ ತೋರ್ಸದ. ಅರ್ಧ ಹಣ್ಣು ಕೆಳಗ ಅರ್ಧ ಹಣ್ಣು ಮ್ಯಾಕ. ಚೆನ್ನಾಗಿಲ್ಲ ಅಂದ ಹೇಳಿ, ಕಾಯಿ ಐತೆ ಅಂದ ಹೇಳಿ, ಆಗಲ್ಲ ಬಿಡ ಕೊಟ್ಟೆ ತಿಂಡಿ ಹಿಂಗ್ ಕೈ ಹಿಂಗಂತಾನ. ಅದ ಬಣ್ಣ ನೋಡಿ ಹಾಕ್ಬಾರ್ದಂತ ನಿನಗೆ. ಬಣ್ಣ ನೋಡಿದ್ರೆ ಆಟ, ನೀನ್ ಇದು ನೋಡಿದ್ರೆ ಆಟಲ್ಲ ಅದೇನಲ್ಲೇ ಇದರ ದೇಕ್ ನನಗೊಂದು ಸಾಕು ಒಂದ್ ಎರಡ್ ಸಾಕಿ ಸದ್ಯ ಎರಡ್ರನ್ನ ಬೈಟ್ ಮಾಡೋಣ. ಎಡ್ಕೊಂಬರ್ದ ಆಗಲ್ಲಪ್ಪ. ನೀನೇನ ಅಂದ್ರೆ ನೀನ್ ನಮ್ ಕೈ ಪಾಪ ಹುಡುಗನ್ ಕಡೆ ಕೊಡ್ತಾ ಇಲ್ಲ ಅಂದ್ರ ಏನ್ ಹಿಡ್ಕೊಳ್ಳಿ. ಏನ ನೀರ್ಲಿ ಬೇಕಾ ಕುಡ್ತೀಯ? ಹಸಿ ಅದು ತಿಂದು ಇಲ್ಲಿ ಕೊಡ್ತಾನಲ್ಲ ಅದನ್ ಹುಡುಗ. ನಮ್ ಹುಡುಗ ನೀರಿಗೆ ನೀರಿಗೆ ಗಿರಿಗೆಲ್ಲ ಬ್ಯಾಡನಲ್ಲ. ನೀನ್ ನೀರ್ ಕೇಳ, ಅದ ಬೀರ್ತಾರಲ್ಲ ನೀರ್ ತಂದು ಕೊಡ್ತಾನ. ನಾವ್ ಅದ ಕೊಟ್ರ ಅವ್ನ್ ಕೊಡ್ಸಿದ್ರು ಕುಡಿಯೋದು ಹುಡುಗ. ಅದು ಗೊತ್ತೈತೆ, ಅದಕ್ಕ ನೀರ ಕೊಡಸಂದ್ ನಿನಗೆ. ಹಂಗಿಲ್ಲ ಬಾ, 20 ರೂಪಾಯಿ ಕೇಳಿದಾಗ 200 ರೂಪಾಯಿ ಬಂದು ಖರ್ಚು ಮಾಡ ನಮಗೀಗ. ಸುಮ್ ಹೋಗ 200 ರೂಪಾಯಿ ಖರ್ಚು ಮಾಡ ಬಾಬಾ.
₹2 ಚಪ್ಪಲಿ ಅದ ನೋಡ್ರಿ ಎಂಟಣೆ ಬೇಕಂತ ತಗೊಂಡ್ಬಿಡ್ರು ₹2 ಸಾಕ ₹2 ನೋಡಿ ಬೇಕಂತ ತಗೊಂಡ್ರು
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.